ನಮಸ್ಕಾರ ಸ್ನೇಹಿತರೆ. KS ಮುಖ್ಯ ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ಒಂದು ಪಾಯಿಂಟ್ ಏನಂದರೆ, ನೀವೀಗ ಅಂತಿಮ ಹಂತದ ಒಂದು ತಯಾರಿಲಿದ್ದೀರಿ. ಸೊ ನಿಮಗಾಗಿ ಇವಾಗ 2 ರೀತಿಯಾದಂತಹ ಒಂದು ಪ್ಲ್ಯಾನ್ಗಳನ್ನು ಟಾಪರ್ ಐಎಸ್ ಕೊಡ್ತಾ ಇದೆ. ಸೊ ಮೊದಲನೇದು ಏನಪ್ಪ ಅಂತಂದರೆ, ನಾವು ಏನು ಸೂಪರ್ ಬ್ರೈಟ್ ಮುಂಚೆ 80 ಡೇಸ್ ಪ್ಲ್ಯಾನ್ ಮಾಡಿದ್ವಿ, ಅದರದ್ದು ಶಾರ್ಟರ್ ವರ್ಷನ್ 35 ಡೇಸ್ಗೆ ಅಂತ ಇಡಿಸ್ಬಿಟ್ಟು ನಾವು ಒಂದು ಪ್ಲ್ಯಾನ್ ಕೊಟ್ಟಿದ್ದೀವಿ. ಇದರಲ್ಲಿ ಅಸೈನ್ಮೆಂಟು ಇರುತ್ತೆ ಮತ್ತು ಟೆಸ್ಟ್ಗಳಿರುತ್ತೆ. ಅಂದರೆ ಎವ್ರಿ ಡೇ ಕಂಪ್ಲೀಟ್ ಒಂದು ಅರೌಂಡ್ 20 ಅಸೈನ್ಮೆಂಟ್ಗಳು ಬರಿಬಹುದು, ನೀವು ಒಂದು 10 ರಿಂದ 12 ಟೆಸ್ಟ್ಗಳು ಬರಿಬೋದು, ಇನ್ಕ್ಲೂಡಿಂಗ್ 3 to 4 ಎಸ್ಸೆಸ್ ಅಥವಾ ಕಂಪ್ಲೀಟ್ ಫುಲ್ ಲೆಂತ್ ಟೆಸ್ಟ್ಗಳು, GS1, GS2, GS3, GS4. ಇನ್ನೊಂದು ಪ್ಲ್ಯಾನ್ ಇದೆ, ಯಾರು ಹಳಬರು ಆಲ್ರೆಡಿ ನೀವೆಲ್ಲ ನಮ್ಮದು ಟೆಸ್ಟ್ಗಳನ್ನ ಬರೆದಿದ್ದೀರಿ, ಅಸೈನ್ಮೆಂಟ್ಗಳು ಕಂಪ್ಲೀಟ್ ಮಾಡಿದ್ದೀರಿ, ನಿಮಗೆ ಕಂಪ್ಲೀಟ್ ಓನ್ಲಿ GS1, GS2, GS3, GS4 ಈ ರೀತಿ ರೊಟೇಷನ್ನಲ್ಲಿ 3 ಸೆಟ್ ಬರುತ್ತೆ. ಸೊ ಇದರಿಂದ ನಿಮಗೇನಾಗುತ್ತೆ ಅಂದರೆ, ನೀವೀಗ ಎಷ್ಟು ಪ್ರಿಪ್ರೇಷನ್ ಮಾಡಿದ್ದೀರಾ ಮತ್ತು ಆ್ಯಕ್ಚುಲಿ ಆನ್ಸರ್ಸ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಕ್ವಾಲಿಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಬಹುದು. ಸೊ ಅದಕ್ಕೊಂದು ಅವಕಾಶ ಇದೆ. ಸೊ ಈ ಒಂದು ಲಾಸ್ಟ್ ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೊಳ್ತೀರಾ ಅನ್ಕೋತೀನಿ. ಹಾಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ಒಂದು ಟೆಸ್ಟನ್ನು ನೀವು ಫ್ರೀಯಾಗಿ ಬಂದು ಬರೆದು ಫೀಡ್ಬ್ಯಾಕ್ ಕೂಡ ತೊಗೊಳ್ಬಹುದು, ಎನಿ ಒನ್ ಟೆಸ್ಟ್. ಸೊ ಈ ಕ್ಷಣದಲ್ಲಿ ನಾನು ಇದರ ಪ್ರೋಗ್ರಾಮ್ ತೊಗೊಂಡ್ರೆ ನನಗೆ ಬೆನಿಫಿಟ್ ಆಗುತ್ತಾ ಅಂತ, ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ 1 ದಿನ ಸಾಕು, 1 ನಿಮಿಷ ಸಾಕು. ಸೊ ನೀವು ತೊಗೊಳ್ಳೋಂಥ ಇನ್ಪುಟ್ಟು, ನಾವು ಕೊಡುವಂತಹ ಫೀಡ್ಬ್ಯಾಕು, ಸೊ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ. ನಿಮಗೆಲ್ಲ ಗೊತ್ತಿದ್ದೇ ಇದೆ, ನಾವು ಹಿಂದೆ ಚಾಲೆಂಜ್ ಮಾಡಿದ್ದೀವಿ. ಸೊ ಮತ್ತೆ ಹೇಳ್ತೀನಿ, 1 ತಿಂಗಳಲ್ಲಿ ನಿಮ್ಮ ಆನ್ಸರ್ ರೈಟಿಂಗ್ ಟ್ರಾನ್ಸ್ಫಾರ್ಮೇಷನ್ ಖಂಡಿತ ಆಗುತ್ತೆ, ಆಗಲೇಬೇಕು. ಸೊ ಐ ಹೋಪ್ ಯು ವಿಲ್ ಜಾಯಿನ್ ದಿಸ್ ಕೋರ್ಸ್ ಆ್ಯಂಡ್ ಯುಟಿಲೈಸ್ ದಿಸ್ ಕೋರ್ಸ್ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಥ್ಯಾಂಕ್ ಯು.